ನಾನು ನಿಮ್ಮ ಸೋಮಶೇಖರ್ ಮಾತಾಡ್ತಾ ಇರೋದು. ಆಟೋ ಮಾಫಿಯಾ ಏನು? ಈ ಆಟೋ ಮಾಫಿಯಾ ಇದ್ರ ಬಗ್ಗೆ ನಾನು GST ಡಿಪಾರ್ಟ್ಮೆಂಟಲ್ಲಿ ದೂರನ್ನ ಕೊಟ್ಟಿದ್ದೆ. ಇದ್ರ ಬಗ್ಗೆ ಟ್ರಾನ್ಸ್ಪೋರ್ಟ್ ಕಮಿಷನರ್ ಹತ್ರ ದೂರನ್ನ ಕೊಟ್ಟಿದ್ದೆ. ಇದ್ರ ಬಗ್ಗೆ ಬೆಂಗಳೂರಿನ DC ಜಿಲ್ಲಾ ದಂಡಾಧಿಕಾರಿ ಅವ್ರ ಹತ್ರ ದೂರನ್ನ ಕೊಟ್ಟಿದ್ದೆ. ಇದ್ರ ಬಗ್ಗೆ ನಮ್ಮ ಬೆಂಗಳೂರು ಪೊಲೀಸ್ ಕಮಿಷನರ್ CCB ಪೊಲೀಸ್ ಕಮಿಷನರ್ ಅಲ್ಲ CCB ಅಪರಾಧ ಕ್ರೈಮ್ ವಿಭಾಗದ DCP ಅವ್ರಿಗೂ ಕೂಡ ದೂರನ್ನ ಕೊಟ್ಟಿದ್ದೆ. ಇದರಲ್ಲಿ 2 ರಿಟರ್ನ್ ಬಂದಿರುವಂಥದ್ದು. ಒಂದು DCP ಅವ್ರ ಕಡೆಯಿಂದ ಲೋಕಲ್ ಪೊಲೀಸ್ ಸ್ಟೇಷನ್ಗೆ ಇದ್ರ ಬಗ್ಗೆ ಮಾಹಿತಿ ತಗೊಂಡು ತನಿಖೆ ಮಾಡಿ ಏನು ಎತ್ತ ಅನ್ನೋ ಮಾಹಿತಿನ ಅವ್ರಿಗೆ ತಿಳಿಸಿ ಅನ್ನೋ ರೀತಿಯಲ್ಲಿ ಒಂದು ರಿಪ್ಲೈ ಬಂದಿದ್ದು. ಇನ್ನೊಂದು ಬಂದು GST ಡಿಪಾರ್ಟ್ಮೆಂಟ್ ಇಂದ ಇದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ ಅಂತೇಳಿ ಇಂಬರಹ ಬಂದಿದ್ದು. ಆದರೆ ಕೆಲಸ ಮಾತ್ರ ಮಾಡ್ತಾ ಇಲ್ಲ. ಯಾಕೆ ಕೆಲಸ ಮಾಡ್ತಾ ಇಲ್ಲ? ಒಳಗಡೆ ಏನಾಯ್ತು ಇದು ನಮಗೂ ಕೂಡ ನಿಗೂಢನೆ. ಆದರೆ ಒಂದು ಸತ್ಯ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಈ ಆಟೋ ಮಾಫಿಯಾ ಬಗ್ಗೆ ನಾನಿವತ್ತು ಲೈವಲ್ಲಿ ಮಾತಾಡ್ತಿದ್ದೀನಿ ಅಂದರೆ, ನಮ್ಮ ಸ್ನೇಹಿತರೊಬ್ರು ಅವರು, ಸೋಮಣ್ಣ ನೀವು ಒಂದು ಸಬ್ಜೆಕ್ಟನ್ನ ತಗೊಳ್ತೀರಾ, ಆ ಸಬ್ಜೆಕ್ಟನ್ನ ತಿಳಿಸ್ತೀರಾ ಜನಕ್ಕೆ, ಆದರೆ ಅದಕ್ಕೆ ಒಂದು ಅಂತ್ಯ ಏನು ತಿರುವು ತಗೊಂಡ್ರಿ, ಅದನ್ನ ಏನು ಅದಕ್ಕೆ ರಿಸಲ್ಟ್ ತೆಗೆದ್ರಿ ಅನ್ನೋ ಮಾಹಿತಿನ ನೀವು ಕೊಡೋದಿಲ್ಲ. ಯಾಕೆ? ಇದ್ರ ಬಗ್ಗೆ ಸಂಪೂರ್ಣವಾಗಿ ನೀವು ಯಾವುದೇ ತಗೊಳ್ಳಿ ಆ ರೀತಿಲಿ ಆಗುತ್ತಲ್ಲ ಯಾಕೆ ಅಂತ ಕೇಳ್ತಾರೆ. ಒಂದು, ನಾನು ಯಾವುದಾದ್ರೂ ಒಂದು ವಿಚಾರದಲ್ಲಿ ಇನ್ವಾಲ್ವ್ ಆಗ್ತೀನಿ ಅಂದ್ರೆ ಯಾರಾದ್ರೂ ನನಗೆ ಆ ಸಮಸ್ಯೆಗಳನ್ನ ತಗೊಂಡು ನನ್ನ ಬಳಿ ಬರೋವರೆಗೂ ಕೂಡ ನಾನು ಆ ಸಬ್ಜೆಕ್ಟ್ಗೆ ಕೈ ಹಾಕಕ್ಕೆ ಹೋಗಲ್ಲ. ಯಾರಾದ್ರೂ ಆ ವಿಚಾರನ ತಗೊಂಡು ನನ್ನ ಬಳಿ ಬರೋವರೆಗೂ ಆ ವಿಚಾರಕ್ಕೆ ನಾನು ಕೈ ಹಾಕದೆ ಇರೋದ್ರಿಂದ ಅದ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋಕ್ಕೂ ಹೋಗಲ್ಲ. ಆ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರೋ ಹಾಗೆ ಅದರಲ್ಲಿ ಯಾರು ಸಮಸ್ಯೆಗೆ ಸಿಲುಕೊಳ್ತಾರೆ, ಯಾರು ನನ್ನವರೆಗೂ ಬಂದು ಆ ಸಮಸ್ಯೆಗಳನ್ನ ನನ್ನ ಹತ್ರ ಮಾತಾಡ್ತಾರೆ, ಆಮೇಲೆ ನಾನು ಆ ವಿಚಾರಕ್ಕೆ ಎಂಟ್ರಿ ಆಗ್ತೀನಿ. ಮತ್ತೆ ಆ ಎಂಟ್ರಿ ಆದಮೇಲೆ ನಾನು ನಂದೇ ಆದ ವಿಚಾರ ದಾರಿಗಳನ್ನ ಇಟ್ಕೊಂಡು ಆ ದಾರಿಯಲ್ಲಿ ಸಾಗಕ್ಕೆ ಶುರು ಮಾಡ್ತೀನಿ. ಆಗ ನನಗೆ ಗೊತ್ತೋ ಗೊತ್ತಿಲ್ಲದೇನೋ ಈ ದಂಧೆ, ಈ ಮಾಫಿಯಾ ಒಳಗಡೆ ಏನು ಎಂಟ್ರಿ ಆಗ್ತೀನಿ, ಆಗ ನನಗೆ ಈ ಒಂದು ದಂಧೆ ಒಳಗಡೆ ಏನೆಲ್ಲ ನಡೀತಾ ಇದೆ ಅನ್ನೋ ಒಂದು ವಿಚಾರವಂತಿಕೆಗಳನ್ನ ನಾನು ತಿಳ್ಕೊಳ್ಳೋ ಪ್ರಯತ್ನ ಪಡ್ತೀನಿ. ನೀವು ಅನ್ಕೊಳ್ಬೋದು, ಏನು ಸರ್ ನೀವು ಕೆಲಸ ಮಾಡಲ್ವಾ, ಇದರಲ್ಲೇ ಜಾಸ್ತಿ ಎಲ್ಲ ಇನ್ವಾಲ್ವ್ ಆಗಿರ್ತೀರಾ ಅಂತ. ಖಂಡಿತ ನಾನು ಕೆಲಸ ಮಾಡ್ತೀನಿ. ನಂದೇ ಆದ ನನಗೆ ಆದಾಯ ಇದೆ. ಆದಾಯ ಮಾಡಿಲ್ಲ ಅಂದರೆ ಬೆಂಗಳೂರಲ್ಲಿ ಬದುಕೋದಕ್ಕೆ ಆಗಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದು ದಿನಕ್ಕೆ ಕಮ್ಮಿ ಅಂದ್ರೂ ಕೂಡ, ಕಮ್ಮಿ ಅಂದ್ರೂ ಕೂಡ ಒಂದು ದಿನಕ್ಕೆ 2,000 ರೂಪಾಯಿ ಅವನ ಸಂಪಾದನೆ ಇರಲೇಬೇಕು. ಇಲ್ಲ ಅಂದರೆ ಅವ್ನು ಖಂಡಿತ ಜೀವನ ಮಾಡೋಕ್ಕಾಗಲ್ಲ. ಹಂಗಾಗಿ ನನ್ನ ಸಂಪಾದನೆ ಖಂಡಿತ ಇದ್ದೇ ಇರುತ್ತೆ. ಆ ಸಂಪಾದನೆ ಹಾದಿ ಏನು ಎತ್ತ ಅದು ನಾನು ತಿಳಿಸ್ಬೇಕು. ಅದೆಲ್ಲ ತಿಳಿಸೋದು ಶೋಭೆ ತರೋದಿಲ್ಲ ಅಂತೇಳಿ ತಿಳಿಸೋಲ್ಲ ಅಷ್ಟೆ. ಆದರೂ ತಿಳಿಸಿ ಅಂತ ತುಂಬ ಜನ ಸ್ನೇಹಿತರು ಹೇಳ್ತಾ ಇರ್ತಾರೆ. ತಿಳಿಸೋದಿನ್ನ ಬರ್ತದೆ, ತಿಳಿಸೋಣ. ಸಂಪಾದನೆ ಅಂತೂ ದುಡಿಮೆ ಅಂತೂ ಮಾಡೇ ಮಾಡ್ತೀವಿ. ಮತ್ತೆ ಇಂಥ ಮಾಫಿಯಾಗಳಲ್ಲಿ ನಾನು ಯಾಕೆ ಎಂಟ್ರಿಫೈರ್ ಆಗ್ತೀನಿ ಅಂದರೆ, ಸಮಸ್ಯೆಗಳು ಯಾರೋ ಒಬ್ಬ, ಯಾಕೆ ನಮಗೆ ಸಮಸ್ಯೆ ಖಂಡಿತ ಆಗಿರೋದಿಲ್ಲ. ಯಾಕೆಂದ್ರೆ ನಮಗೆ ಅನುಭವಗಳನ್ನ ನಾವು ಪಡ್ಕೊಂತ ಅಂತ ವಿಚಾರಗಳು ಬಂದಾಗ ಅದರಲ್ಲಿ ನಾವು ಹೆಂಗ್ ಕೇರ್ಫುಲ್ ಆಗಿರ್ಬೇಕು ಅನ್ನೋದನ್ನ ನಾವು ತಗೊಳ್ತೀವಿ. ಹಂಗಾಗಿ ನಮ್ಗೆ ಈ ಸಮಸ್ಯೆಗಳು ಬರಲ್ಲ. ಸಮಸ್ಯೆ ಯಾರಿಂದ ಬಂದಿರುತ್ತೆ ಅಂತ ವ್ಯಕ್ತಿಗಳು ಯಾರು ನಮ್ಮವರೆಗೂ ಬರ್ತಾರೆ ಅಂಥವ್ರುಗಳನ್ನ ನಾನು ಅಬ್ಸರ್ವ್ ಮಾಡ್ತಾ ಫಾಲೋ ಅಪ್ ಮಾಡ್ತಾ ಹೋಗ್ತೀನಿ. ಆಗ ನಡೆಯುವಂಥ ವಿಚಾರಗಳಲ್ಲಿ ನಾನು ತುಂಬ ಕೆಲವರಿಗೆ ಕೆಟ್ಟವನು ಕೂಡ ಆಗ್ತೀನಿ. ಯಾಕೆ ಅಂದರೆ ನನ್ನ ವಿಷಯಕ್ಕೆ ನಾನು ಕೆಟ್ಟವನಾಗಿರೋದಿಲ್ಲ. ಯಾರೋ ಒಬ್ಬ ಚಾಲಕ ಅವನ ಸಮಸ್ಯೆ ತಗೊಂಡು ನನ್ನವರೆಗೂ ಬಂದಿರ್ತಾನೆ ಅಂದರೆ ಆತನ ವಿಚಾರದಲ್ಲಿ ನಾನು ಎಂಟ್ರಿ ಆದಾಗ ನನಗೆ ಎಗೇನೆಸ್ಟ್ಗಳು ಉಟ್ಕೊಳ್ತಾರೆ. ನನ್ನ ಸ್ವಂತ ಜೀವನಕ್ಕೆ ಸಂಬಂಧಪಟ್ಟಿರೋ ಹಾಗೆ ಎಗೇನೆಸ್ಟ್ಗಳು ಹುಟ್ಟೋದಕ್ಕೆ ಸಾಧ್ಯನೂ ಇಲ್ಲ. ಯಾಕೆಂದ್ರೆ ಅಂಥವ್ರು ಉಟ್ಕೊಂಡ್ರು ಅಂಥವ್ರ ಮೂಲನೂ ಕೂಡ ಕೆದಕಿ ಇಟ್ಕೊಂಡಿರ್ತೀನಿ. ಸಮಯಕ್ಕೋಸ್ಕರ ಕಾಯ್ತಾ ಇರ್ತೀನಿ. ಹಂಗಾಗಿ ನಾನು ಅಂಥ ವಿಚಾರಗಳಿಗೆ ಜಾಸ್ತಿ ಒತ್ತನ್ನು ಕೊಡೋಕೆ ಹೋಗಲ್ಲ. ಬೇರೆಯವರು ಸಮಸ್ಯೆಗಳ ವಿಚಾರಕ್ಕೆ ಒತ್ತನ್ನು ಕೊಡ್ತೀನಿ. ನೋಡಿ, ಆಟೋ ಚಾಲಕರುಗಳು ಸಮಸ್ಯೆಗಳು ಅನ್ಕೊಂಡು ಬೆರಳಿಕೆಯಷ್ಟು ಜನ ನನ್ನ ಹತ್ರ ಬರ್ತಾರೆ. ನಾನು ಈ ಮಾಫಿಯಾದಲ್ಲಿ ಎಂಟ್ರಿ ಆಗ್ತೀನಿ. ಇಲ್ಲಿಂದ ಕತೆ ಶುರುವಾಗುತ್ತೆ. ಒಂದು, ಆಟೋ ಮೀಟ್ರು. ಮೊದಲನೇದಾಗಿ ನಾನು ಆಟೋ ಮೀಟ್ರು ಮಾಫಿಯಾ ಬಗ್ಗೆ ಮಾತಾಡ್ತೀನಿ. ಆಟೋ ಮೀಟ್ರುಗಳು ಏನು ಬೆಂಗಳೂರಿನಲ್ಲಿ ಲಕ್ಷಾಂತರ ಆಟೋಗಳು ಸೇಲ್ ಆಗಿದಾವೆ, ಆ ಸೇಲ್ ಆಗಿರುವಂತಹ ಎಲ್ಲಾ ಆಟೋಗಳಲ್ಲೂ ಕೂಡ ವಂಚನೆ ಮಾಡಿದ್ದಾರೆ ಆಟೋ ಮೀಟ್ರು ಮಾಫಿಯಾದಲ್ಲಿ. ಹೆಂಗೆ ಅಂದ್ರೆ, ಆಟೋ ಮ್ಯಾನುಫ್ಯಾಕ್ಚರ್ ಅಂದ್ರೆ ಆಟೋ ಮೀಟರ್ ಮ್ಯಾನುಫ್ಯಾಕ್ಚರ್ಗಳು ಯಾರಿದ್ದಾರೆ ಬೆಂಗಳೂರಿನಲ್ಲಿ ಅಂತ ಸರ್ಚ್ ಮಾಡ್ತೀನಿ.
ಸಾಕಷ್ಟು ಜನ ಆಟೋ ಮೀಟರ್ಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡೋ ಅಂಥವ್ರು ಪರಿಚಯಗಳಾಗ್ತಾರೆ. ಅವ್ರ ಹತ್ರ ಹೋಗಿ ನಾನು ವಿಚಾರಗಳನ್ನ ಕೆದಕ್ತೀನಿ. ಯಾರೆಲ್ಲ ಆಟೋ ಮೀಟರ್ ಮ್ಯಾನುಫ್ಯಾಕ್ಚರ್ಗಳಿದ್ದಾರೆ ಸತ್ಯ ಬಾಯ್ಬಿಡ್ತಾರೆ. ಒಂದು ಆಟೋ ಮೀಟರ್ ರೇಟ್, ಮೌಲ್ಯಮಾಪನ ಇಲಾಖೆ ಸರ್ಟಿಫಿಕೇಟು ಮತ್ತೆ ಫಿಟ್ಟಿಂಗ್ ಚಾರ್ಜ್ ಎಲ್ಲ ಸೇರಿ ಸೋಮಣ್ಣ 2,800 ರೂಪಾಯಿಯಿಂದ 3,000 ರೂಪಾಯಿ ಒಳಗಡೆ. ಯಾರಾದ್ರೂ ಮಧ್ಯವರ್ತಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡ್ತಾನೆ ಅಂದ್ರೂ ಕೂಡ ಒಂದು 3,000 ರೂಪಾಯಿವರೆಗೂ ಆಟೋ ಮೀಟರ್ ಖರ್ಚಾಗುತ್ತೆ ಅಷ್ಟೇ ಹೊರತು ಆಟೋ ಮೀಟರ್ ರೇಟು 2,800 ರೂಪಾಯಲ್ಲಿ ಎಲ್ಲ ಮುಗಿದೋಗ್ಬಿಡುತ್ತೆ ಅಂತ ವಿತ್ತು ದಾಖಲೆ ಸಮೇತ ಕೊಡ್ತಾರೆ. ಇದನ್ನ ನಾನು ಮಾಹಿತಿನ ಕಲೆ ಹಾಕೊಳ್ತೀನಿ. ಮತ್ತೆ ಬೆಂಗಳೂರಿನಲ್ಲಿ ಏನು ಆಟೋಗಳು ಸೇಲ್ ಆಗಿದಾವೆ ಈ ಎಲ್ಲಾ ಆಟೋಗಳಿಗೂ ಮೀಟರ್ ಸಪ್ಲೈ ಮಾಡ್ತಿರೋರು ಯಾರು, ಇದ್ರ ಮೂಲ ಕೆದಕ್ತಾ ಹೋಗ್ತೀನಿ. 2 ಕಂಪ್ನಿ ಹೆಸರು ಬರುತ್ತೆ, ಒಂದು ಈಗಲ್ ಅಂತ ಹೇಳಿ, ಇನ್ನೊಂದು ಬ್ರೈಟ್ ಅಂತ ಹೇಳಿ. ಇದಕ್ಕೆ ಸಂಬಂಧಪಟ್ಟಿರುವಂತ ಮ್ಯಾನುಫ್ಯಾಕ್ಚರ್ಗಳು ಯಾರು, ಇದಕ್ಕೆ ಡೀಲರ್ಗಳು, ಸಬ್ ಡೀಲರ್ಗಳು ಯಾರು, ಎಲ್ಲ ಮಾಹಿತಿಗಳನ್ನ ಕೆದಕ್ತೀನಿ. ಯಾಕೆ ಇದು ಮಾಹಿತಿ ಕೆದಕ್ತೀನಿ ಅಂದ್ರೆ, ಪಾಪ ಆಟೋ ಚಾಲಕರುಗಳು ಆಟೋನ ಕೊಂಡ್ಕೊಳ್ಳೋದಕ್ಕೆ ಅಂತೇಳಿ ಶೋರೂಮ್ಗೆ ಹೋದ್ರೆ ಶೋರೂಮ್ನವರು ಆಟೋಗಳನ್ನ ತಗೊಳ್ಳುವಂತಹ ಆಟೋ ಚಾಲಕನಿಗೆ ಕೊಡೋದಕ್ಕೆ ತುಂಬಾ ಮೀನಾಮೇಷ ಎಣಿಸ್ತಾರೆ, ಕೊಡೋದೇ ಇಲ್ಲ. ನೀನ್ ಬಂದ್ರೆ ಡೀಲರ್ ಥ್ರೂನೇ ಬರಬೇಕು. ಆಟೋನ ಡೀಲಿಂಗ್ ಮಾಡುವಂತಹ ಕೆಲವು ಡೀಲರ್ಗಳಿದ್ದಾರೆ. ಅಂತ ಡೀಲರ್ಗಳ ಹೆಸರುಗಳು ಅತಿ ಮುಖ್ಯವಾಗಿರುವಂತದ್ದು 3 ಜನ. ಒಬ್ಬ ಶಿವಾಜಿನಗರದಲ್ಲಿ, ಇನ್ನೊಬ್ರು ಲಾಲ್ಬಾಗಲ್ಲಿ, ಇನ್ನೊಬ್ಬ ವ್ಯಕ್ತಿ ಅದೇ ಸರೌಂಡಿಂಗ್ ಅಲ್ಲೇ ಇರೋವಂಥವ್ರು. 3 ಜನ ವ್ಯಕ್ತಿಗಳ ಹೆಸರು ಹೇಳಿದ್ರೆ ಬೆಂಗಳೂರಿನಲ್ಲಿ ಎಷ್ಟು ಜನ ಸಬ್ ಡೀಲರ್ಗಳಿದ್ದಾರೆ ಅವ್ರಗಳಿಗೆ ಶೋರೂಮ್ ಇಂದ ಆಟೋಗಳು ಸಿಗುತ್ತೆ. ಆ ಸಬ್ ಡೀಲರ್ಗಳ ಮುಖಾಂತರ ಆದ್ರೂ ಬಾ, ಇಲ್ಲ ಡೀಲರ್ ಥ್ರೂ ಮುಖಾಂತರ ಆದ್ರೂ ಬಾ ಆಟೋ ಕೊಡ್ತೀವಿ. ಇಲ್ಲ ಡೈರೆಕ್ಟ್ ಆಗಿ ಬಂದ್ರೆ ನಿನ್ಗೆ ಆಟೋ ಕೊಡೋದೇ ಇಲ್ಲ ಅನ್ನೋ ಒಂದು ಮನಸ್ಥಿತಿ ಬೆಂಗಳೂರಿನಲ್ಲಿರುವಂತಹ 3 ಆಟೋ ಶೋರೂಮ್ನವರೆಗೂ ಕೂಡ ಇದೆ. 3 ಆಟೋ ಶೋರೂಮ್ ಯಾವುದು? ಒಂದು ಅಂಬಾ, ಇನ್ನೊಂದು ಬಜಾಜ್, ಯಾವುದೋ ಲೆಟರ್ ಅಲ್ಲಿ ಬರ್ದಿದ್ದೀನಿ, ಮರ್ತಿದ್ದೀನಿ. 3 ಆಟೋ ಶೋರೂಮ್ಗಳಿದಾವೆ. ಕಿವರಾಜು, ಅಂಬಾ ಮತ್ತೆ ಇನ್ನೊಂದಿದೆ. 3 ಆಟೋ ಶೋರೂಮ್ ಅಲ್ಲೂ ಕೂಡ ಡೀಲರ್ಗಳ ಥ್ರೂ ಮುಖಾಂತರ ವ್ಯವಹಾರ ನಡೆಯೋದು. ಮೀಟರ್ ಸಬ್ಜೆಕ್ಟ್ ಅಲ್ಲಿ ಇದ್ದೀನಿ, ಆಮೇಲೆ ಡೀಲರ್ಗೆ ಬರ್ತೀನಿ. ಯಾರು ಡೀಲರ್ಗಳ ಥ್ರೂ ಆಟೋನ ತಗೊಳ್ತಾರೆ, ಇಲ್ಲ ಶೋರೂಮ್ ಅಲ್ಲೇ ಡೈರೆಕ್ಟ್ ಆಗಿ ಬಂದು ತಗೊಳ್ಳೋ ಅಂತ ರೀತಿಯಲ್ಲಿ ಪ್ರಯತ್ನ ಪಟ್ಟು ತಗೊಳ್ಬಿಡ್ತಾರೆ. ಶೋರೂಮ್ನವ್ರು ಏನ್ ಮಾಡ್ತಾರೆ, ಮೀಟರ್ ಬಾಕ್ಸ್ ಅನ್ನ ಕೈಗಿಡ್ತಾರೆ. ನೋಡಿ, ಈ ಮೀಟರ್ ಬಾಕ್ಸ್ ಅಲ್ಲಿ ಒಂದು 12ರಿಂದ 13 ಸಂಸ್ಥೆ, ಅಂದ್ರೆ 12ರಿಂದ 13 ಫಿಟ್ಟಿಂಗ್ ಮಾಡುವಂತ ಜಾಗಗಳಿದಾವೆ. ಅಲ್ಲಿ ಹೋಗಿ ನೀವು ಫಿಟ್ಟಿಂಗ್ ಮಾಡಿಸ್ಕೊಳ್ಳಿ ಈ ಮೀಟರ್ನ. ನೀನ್ ಆಟೋ ತಗೊಂಡಿದ್ಯಾ ಅಂದ್ಮೇಲೆ ನಮ್ಮ ಹತ್ರನೇ ಮೀಟರ್ ತಗೊಳ್ಬೇಕು, ಇನ್ನೆಲ್ಲೂ ಹೊರಗಡೆ ತಗೊಳ್ಳೋ ಹಾಗೆ ಇಲ್ಲ ಅಂತಾರೆ. ಯಾಕೆ ಅಂದ್ರೆ ಆಟೋ ಮೀಟರ್ಗೆ ಬೆಂಗಳೂರಿನಲ್ಲಿ ಎಷ್ಟು ಜನ ಆಟೋ ಕೊಂಡ್ಕೊಂಡಿದ್ದಾರೆ ಅವ್ರು ಯಾರ ಹತ್ರನೂ ಕೂಡ ಆಟೋ ಮೀಟರ್ಗೆ ಬಿಲ್ಲನ್ನ ತಗೊಂಡೇ ಇಲ್ಲ ಇವತ್ತವರೆಗೂ. ಒಬ್ರು ಕೂಡ ಆಟೋ ಮೀಟರ್ಗೆ ಬಿಲ್ಲನ್ನ ತಗೊಂಡಿಲ್ಲ. ಕಾರಣ ಏನು ಅಂದ್ರೆ, ಒಂದು ಆಟೋ ಮೀಟರ್ಗೆ 13,000 ರೂಪಾಯಿ ಹಣನ ಕಬ್ಜಾ ಮಾಡ್ತಾ ಇದ್ದಾರೆ. 13,000. 3,000 ರೂಪಾಯಿಯಲ್ಲಿ ಸಿಗುವಂತಹ ಮೀಟ್ರು 13,000 ರೂಪಾಯಿಗೆ ಕಬ್ಜಾ ಆಗ್ತಾ ಇದೆ. ಅಂದ್ರೆ 10,000 ರೂಪಾಯಿ ದುಡ್ಡು ಯಾರ್ಯಾರಿಗೆ ಶೇರ್ ಆಗ್ತಾ ಇದೆ. ಸಂಘಟನೆಯವರು ಕೂಡ ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಮೀಟ್ರು ಮ್ಯಾನುಫ್ಯಾಕ್ಚರರ್ ಇನ್ವಾಲ್ವ್ ಆಗಿದ್ದಾರೆ, ಆಟೋ ಶೋರೂಮ್ನವರು ಇನ್ವಾಲ್ವ್ ಆಗಿದ್ದಾರೆ. ಮೀಟರ್ನ ಸೇಲ್ ಮಾಡ್ತಿರುವಂತಹ ಡೀಲರ್ಗಳು, ಸಬ್ ಡೀಲರ್ಗಳು 10,000 ರೂಪಾಯಿ ದುಡ್ಡಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಯಾರು, ಏನು, ಎತ್ತ, ಆ ಸತ್ಯ ನನಗೆ ಗೊತ್ತಿದೆ. ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಮೀಟರ್ ಮಾಫಿಯಾದಲ್ಲಿ ದಂಧೆ ನಡೀತಾ ಇದೆ, ಇದನ್ನು ತನಿಖೆ ಮಾಡಿ ಅಂತ ಹೇಳಿ GST ಡಿಪಾರ್ಟ್ಮೆಂಟ್ ಅಡಿಷನಲ್ ಕಮಿಷನರ್ ಅವ್ರಿಗೆ ನಾನು ದೂರನ್ನ ಕೊಡುವಂತ ಕೆಲಸ ಮಾಡ್ತೀನಿ. ದೂರನ್ನ ತಗೊಂಡಂತಹ ಅಡಿಷನಲ್ ಕಮಿಷನರ್ ಅವರು ಯಾವ ರೀತಿಯಲ್ಲಿ ರಿಯಾಕ್ಷನ್ ಮಾಡ್ತಾರೆ ಅಂದ್ರೆ, ಸದೆ ಬಡ್ಬಿಡ್ತೀನಿ ಇವ್ರನ್ನೆಲ್ಲ ಅನ್ನೋ ರೀತಿಯಲ್ಲಿ ಅವ್ರ ರಿಯಾಕ್ಷನ್ ಇರ್ತದೆ. ಆಮೇಲೆ ನಮ್ಗೆ ಗೊತ್ತಾಗಿದ್ದಿಷ್ಟೇ, ಇಷ್ಟೆಲ್ಲ ಬೆಳವಣಿಗೆಗಳು ನಡೀತಾ ಇದ್ರು, ಒಬ್ರದ್ದು ಒಂದು ಎನ್ಕ್ವೈರಿ ಆಗಿಲ್ಲ ಅಂದಾಗ ಸದೆ ಬಡ್ದಿಲ್ಲ ಇವರು, ಒಳಗಡೆ ಸದೆ ಬಡಿಸ್ಕೊಂಡ್ಬಿಟ್ರಂಗ ಅವ್ರೆ ಅನ್ನೋ ತರ ನನ್ಗೆ ಅನ್ನಿಸ್ತಾ ಇದೆ. ಯಾಕೆ ಅಂದ್ರೆ ಏನು ಅದರಲ್ಲಿ ಬೆಳವಣಿಗೆಗಳ ಕಂಡು ಬಂದಿಲ್ವಲ್ಲ. ಯಾಕೆಂದ್ರೆ ನಾನು ಲೆಟರ್ ಕೊಟ್ಟೆ ಹೆಚ್ಚು ಕಡಿಮೆ ಕಳೆದ ವರ್ಷ, ಈಗ ಆಲ್ರೆಡಿ ಆಗ್ಲಿ ಏಪ್ರಿಲ್ 4 ತಿಂಗಳಾಗೋಯ್ತು. ಫೆಬ್ರವರಿಗೆ ಇದ್ರ ಬಗ್ಗೆ ಮಾಹಿತಿ ಬರ್ತದೆ ಅಂತ ಕಲೆ ಆಗ್ತೆ, ಪ್ರಯೋಜನ ಬರಲಿಲ್ಲ. ಏಪ್ರಿಲ್ ಆದ್ರೂ ಕೂಡ ಇದ್ರ ಬಗ್ಗೆ ಮಾಹಿತಿ ಬರ್ತಾ ಇಲ್ಲ ಅಂದ್ರೆ ನಮ್ಗೆ ಅರ್ಥ ಆಯ್ತು. ಯಾಕೆಂದ್ರೆ GST ಡಿಪಾರ್ಟ್ಮೆಂಟ್ ಅವ್ರಿಗೆ ಬಿಲ್ಗಳನ್ನೇ ಕೊಡದಾನೆ ಆಟೋ ಮೀಟರ್ಗಳು ಸೇಲ್ ಆಗಿದಾವೆ ಅಂದ್ಮೇಲೆ GST ಡಿಪಾರ್ಟ್ಮೆಂಟ್ ಇದ್ರಲ್ಲಿ ಇನ್ವಾಲ್ವ್ ಆಯ್ತು ಅಂದ್ರೆ ಲಕ್ಷಾಂತರ ಆಟೋಗಳು ಏನ್ ಸೇಲ್ ಆಗಿದಾವೆ ಆ ಎಲ್ಲಾ ಆಟೋ ಮೀಟರ್ಗಳನ್ನ ಕೊಂಡ್ಕೊಂಡಿರುವಂತವ್ರಿಗೆ ಅಮೌಂಟ್ ರೀಫಂಡ್ ಆಗುತ್ತೆ. ಹೆಂಗ್ ರೀಫಂಡ್ ಆಗುತ್ತೆ ಅಂದ್ರೆ, ಓಲಾ ಎಲೆಕ್ಟ್ರಿಕಲ್ ಸ್ಕೂಟರ್ನ ನೀವೆಲ್ಲ ನೋಡಿರ್ಬೋದು.
ಅದ್ರ ಚಾರ್ಜರ್ಗಳು ಬರ್ತದೆ, ಅದ್ರ ರೇಟ್ ಬಂದು 15,000 ರೂಪಾಯಿ. ನಾವ್ಯಾರೋ ಸಂಘಟನೆಯವರು ಅದ್ರ ಬಗ್ಗೆ ಧ್ವನಿ ಎತ್ತಿ ಕನ್ಸೂಮರ್ ಕೋರ್ಟ್ಗೋ ಕೇಸ್ ಹಾಕಿದಿದ್ರೆ ಖಂಡಿತ ರಿಸಲ್ಟ್ ಬರ್ತಾ ಇರಲಿಲ್ಲ. ಆದ್ರೆ ಅದನ್ನ ಓಲಾನ ಕೊಂಡ್ಕೊಂಡಿದ್ನಲ್ಲ ಸ್ಕೂಟರ್ನ, ಆ ವ್ಯಕ್ತಿ ಒಬ್ಬ ಈ ಚಾರ್ಜರ್ ವಿಚಾರವಾಗಿ ಇನ್ವಾಲ್ವ್ ಆಗಿ ಕನ್ಸೂಮರ್ ಕೋರ್ಟ್ ಅಲ್ಲಿ ಹೋಗಿ ಕೇಸ್ ಹಾಕ್ತಾರೆ. ಓಲಾ ಸಂಸ್ಥೆಯ ಭಾವೇಶ್ ಅಗರ್ವಾಲ್ ಕೋಟ್ಯಾಂತರ ರೂಪಾಯಿ ಹಣನ ಯಾರೆಲ್ಲ ಓಲಾ ಸ್ಕೂಟರ್ಗಳು ಕೊಂಡ್ಕೊಂಡಿರ್ತಾರೆ ಅಂತವ್ರಿಗೆ ರೀಫಂಡ್ ಮಾಡೋ ಅಂತ ರೀತಿಲಿ ಆಗುತ್ತೆ. ಕೋಟ್ಯಾಂತರ ರೂಪಾಯಿ ಹಣನೂ ಕೂಡ ಓಲಾ ಭಾವೇಶ್ ಅಗರ್ವಾಲ್ ರೀಫಂಡ್ ಮಾಡೋ ಅಂತ ಕೆಲಸ ಮಾಡ್ತಾರೆ. ಅಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ಯಾರು ಸಮಸ್ಯೆ ಅಂದ್ರೆ ಈ ಒಂದು ಮೀಟರ್ನ ಕೊಂಡ್ಕೊಂಡಿರ್ತಾರೆ, ಇದರಿಂದ ಸಮಸ್ಯೆಗೆ ಯಾರು ಸಿಲುಕಿದ್ದಾರೆ, ವಂಚನೆಗೆ ಯಾರು ಒಳಗಾಗಿದ್ದಾರೆ, ಇಂಥವ್ರ ಧ್ವನಿ ಎತ್ತದಾಗ ಮಾತ್ರನೇ ರಿಸಲ್ಟ್ ತೆಗಿಯೋದಕ್ಕೆ ಸಾಧ್ಯ. ಯಾಕೆ ಸೋಮಣ್ಣ ಅವರು ಸಬ್ಜೆಕ್ಟ್ನ ತಗೊಂಡು ಒಂದು ಹಂತಕ್ಕೆ ಹೋಗಿ ನಿಂತ್ಕೊಂಡಾದ್ಮೇಲೆ ರಿಸಲ್ಟ್ ತೆಗೆದ ಕೈ ಬಿಡ್ತಾರೆ ಅಂದ್ರೆ ಆ ತರ ಘಟನೆಗಳು ನಡೆಯುತ್ತೆ. ನೆಕ್ಸ್ಟ್ ಇನ್ನೂ ಒಂದು ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ. ಈ ರೀತಿಯಲ್ಲಿ ಆಟೋ ಚಾಲಕರುಗಳು ತಾವು ಹಾಕ್ಸ್ಕೊಂಡಿರುವಂತಹ ಆಟೋ ಮೀಟರ್ಗಳಿಗೆ ಪ್ರತಿಯೊಬ್ಬರನ್ನು ಕೂಡ GST ಬಿಲ್ ಕೇಳಿ, ನಿಮಗೆ GST ಬಿಲ್ ಕೊಡ್ಲಿಲ್ಲ ಅಂದ್ರೆ ಪ್ರತಿಯೊಬ್ಬರನ್ನು ಕೂಡ ವ್ಯಾಲಂಟ್ರಿ ಆಗಿ ಒಂದು ವೈಟ್ ಪೇಪರ್ ಮೇಲೆ ನಿಮ್ಮ ಆಟೋ ಮೀಟರ್ ರಿಲೇಟೆಡ್ ಒಂದು ದೂರುಗಳನ್ನ ಬರ್ಕೊಂಬಂದು ಕೊಟ್ರೆ ಖಂಡಿತ ಅದನ್ನ GST ಡಿಪಾರ್ಟ್ಮೆಂಟ್ ಸಬ್ಮಿಟ್ ಮಾಡಿ, ಯಾರು ಈ ಮೀಟರ್ ಮಾಫಿಯಾದಲ್ಲಿ ನಿಮ್ಮ ಹತ್ರ ಹಣಗಳನ್ನ ತಗೊಂಡಿದ್ದಾರೆ ಬಿಲ್ಗಳು ಕೊಡದೆ ಅಂತವ್ರ ಮೇಲೆ ಕ್ರಮ ತಗೊಳ್ಳುವಂತ ರೀತಿಯಲ್ಲಿ ಕೆಲಸ ಆಗಬೇಕು, ಆಗುತ್ತೆ. ಆದ್ರೆ ಈ ವಿಚಾರದಲ್ಲಿ ಆಟೋ ಚಾಲಕರುಗಳು ಬರ್ರಿ ಅಂತ ಹೇಳಿ ಕರೆದ್ರೂ ಕೂಡ ಯಾವೊಬ್ಬ ಆಟೋ ಚಾಲಕನು ಕೂಡ ಬರೋದಿಲ್ಲ. ಸಮಸ್ಯೆ ಆದಾಗ ಮಾತ್ರ ಸೋಮಣ್ಣ ಇಂಥ ವಿಚಾರದಲ್ಲಿ ಸಮಸ್ಯೆ ಆಯಿತು ಅಂತೇಳಿ ಇಂಡಿವಿಜುವಲ್ ಆಗಿ ಒಬ್ಬೊಬ್ಬ ವ್ಯಕ್ತಿ ಬಂದ್ರೆ ಇದರಲ್ಲಿ ರಿಸಲ್ಟ್ ತೆಗಿಯೋದು ಖಂಡಿತ ಸಾಧ್ಯ ಇಲ್ಲ. ಆ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಆದಾಗ ಆ ಒಬ್ಬ ವ್ಯಕ್ತಿ ವಿಚಾರನ ಇಟ್ಕೊಂಡು ನಾವು ನ್ಯಾಯ ಕೊಡಿಸ್ಬೋದು, ಅದ್ರ ಬಗ್ಗೆ ಹೋರಾಡ್ಬೋದೇ ಹೊರತು ಇದು ಒಟ್ಟಾರೆ ಒಂದು ದೊಡ್ಡ ವ್ಯವಸ್ಥೆಗೆ ಲೂಟಿ ಮಾಡಿದ್ದಾರೆ ಅಂದಾಗ ಅದ್ರ ಬಗ್ಗೆ ವಿರುದ್ಧವಾಗಿ ನಿಂತ್ಕೊಳ್ಬೇಕು ಅಂದಾಗ ಅದರಲ್ಲಿ ಯಾರೆಲ್ಲ ವಂಚನೆ ಒಳಗಾಗಿದ್ದಾರೆ ಆ ಎಲ್ಲ ಆಟೋ ಚಾಲಕರುಗಳು ಕೈ ಜೋಡಿಸ್ಬೇಕು. ಇಲ್ಲಿ ಆಟೋ ಚಾಲಕರುಗಳು ಇಂಥ ವಿಚಾರಕ್ಕೆ ಬರದೇ ಇರೋದ್ರಿಂದ ನಾವು ಈ ಒಂದು ವಿಚಾರದಲ್ಲಿ ಕಂಪ್ಲೀಟ್ ಮಾಡಕ್ಕಾಗದೇ ಇರೋಂಥ ಸ್ಟೇಜ್ಗೆ ಹೋಗಿ ನಿಂತ್ಕೊಂಡಿದೀವಿ. ಇದು ಆಟೋ ಮೀಟರ್ ಬಗ್ಗೆ. ಆದ್ರೆ ಇನ್ನು ಆಟೋ ಡೀಲಿಂಗ್ ಏನು, ನೀವು ಆಟೋನ ಡೀಲರ್ಗಳ ಹತ್ರ ಕೊಂಡ್ಕೊಳ್ತೀರಾ. ನಾನು ಈ ಆಟೋ ಡೀಲಿಂಗ್ ಮಾಫಿಯಾ ಬಗ್ಗೆ ಧ್ವನಿ ಎತ್ತಿದಾಗ ಸರಿಸುಮಾರು ಏನಿಲ್ಲ ಅಂದ್ರೂ ಒಂದು 70 ರಿಂದ 80 ಜನ ಡೀಲರ್ಗಳು ನನ್ನ ಆಫೀಸಿಗೆ ಬರ್ತಾರೆ. DL ಪರ್ಮಿಟ್ ಬಗ್ಗೆ, ಟ್ರಾನ್ಸ್ಫರ್ ಪರ್ಮಿಟ್ ಬಗ್ಗೆ ನೀನು ಮಾತಾಡಬಾರ್ದು, ನಮ್ಗಳಿಗೆ ಕಷ್ಟ ಆಗ್ತದೆ ಅಂತ. ಅಗ್ರಿ. ಯಾಕೆ ನಿಮ್ಗಳಿಗೆ ನಾನು ಈ ವಿಚಾರವಾಗಿ ಬಂದೆ? ಇಲ್ಲಿ ಸಂಘಟನೆಗಳು ಚಾಲಕರುಗಳಿಗೆ ಒಳ್ಳೇದು ಮಾಡ್ತೀವಿ ಅಂತ ಬೈಕ್ ಟ್ಯಾಕ್ಸಿ ಹೆಸರನ್ನ ಹೇಳ್ಕೊಂಡು ತಮ್ಮ ಆಟೋ ಡೀಲಿಂಗ್, ಮೀಟರ್ ಡೀಲಿಂಗ್, ಫೈನಾನ್ಸ್ ಮಾಫಿಯಾ ಡೀಲಿಂಗ್, RTO ಡೀಲಿಂಗ್, ಪರ್ಮಿಟ್ ಡೀಲಿಂಗ್ ಇದರಲ್ಲೆಲ್ಲ ಇನ್ವಾಲ್ವ್ ಆಗಿದ್ದಾರೆ. ನೀವುಗಳು ಇದನ್ನ ಯಾರು ನಡೆಸ್ತಾ ಇದಾರಲ್ಲ ಸಂಘಟನೆಯವರು, ಅವ್ರು ಇದ್ರಲ್ಲಿ ಬರಬಾರ್ದು. ನಿಮ್ದು ಸಂಘಟನೆ ಹಾಕೊಂಡಿದ್ದೀರಾ, ನೀವು ಚಾಲಕರು ಪರವಾಗಿ ಹೋರಾಟ ಮಾಡ್ಕೊಳ್ಳಿ, ನೀವು ಇದರಲ್ಲಿ ಎಂಟ್ರಿಫೈರ್ ಆಗಬಾರ್ದು ಅಂತ ನೀವೆಲ್ಲ ಧ್ವನಿ ಎತ್ತಿದ್ರೆ ನಾನು ಇದರಿಂದ ಹಿಂದೆ ಸರಿತೀನಿ, ಇಲ್ಲ ಅಂದ್ರೆ ನಾನು ಯಾರು ಹೇಳಿದ್ರು ಕೇಳೋದಿಲ್ಲ, ನಾನು ಇದರಲ್ಲಿ ಮುಂದುವರಿತೀನಿ ಅಂತಲೂ ಕೂಡ ಹೇಳಿ ಅವ್ರಿಗೆ ಕಾಲಾವಕಾಶ ಕೊಡ್ತೀನಿ. ಆದ್ರೆ ಅವ್ರು ಅವತ್ತು ಏನ್ ಬಂದು ಕೇಳ್ಕೊಂಡು ನಾವು ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ, ನಮ್ದು ಡೀಲರ್ ಅಸೋಸಿಯೇಷನ್ ಇದೆ, ನಾವೆಲ್ಲ ಕೂತ್ಕೊಂಡು ಮಾತಾಡೋ ನಿರ್ಧಾರಕ್ಕೆ ಬರ್ತೀವಿ ಅಂದವರು ಅವತ್ತು ಬಂದು ಕಾಗೆ ಹಾರಿಸ್ಬಿಟ್ಟು ಹೋದವರು ಮತ್ತೆ ಅವ್ರು ಅದರಲ್ಲಿ ಎಂಟ್ರಿಫೈರೇ ಆಗ್ಲಿಲ್ಲ. ಅವ್ರಿಗೂ ಕಾಲಾವಕಾಶ ಕೊಟ್ಟೆ, ಇವ್ರು ಎಂಟ್ರಿಫೈರ್ ಆಗಲ್ಲ, ವಿಧಿ ಇಲ್ಲದೆ ನಾನು ಇದಕ್ಕೆ ಇನ್ವಾಲ್ವ್ ಆಗ್ಲೇಬೇಕು ಅಂತ ಇನ್ವಾಲ್ವ್ ಆದೆ. ಇದರಿಂದ ಡೀಲರ್ಗಳು ತೊಂದರೆ ಆಗ್ತದೋ ಅಲ್ಲ. ಇಲ್ಲಿ ಮಾಹಿತಿ ಏನು ಅಂದ್ರೆ, ಆಟೋ ಡೀಲರ್ಗಳ ಮುಖಾಂತರನೇ ಯಾಕೆ ಆಟೋ ಸೇಲ್ ಆಗ್ತಾ ಇದೆ. ನಾನು ಕಮಿಷನರ್, ಟ್ರಾನ್ಸ್ಪೋರ್ಟ್ ಕಮಿಷನರ್ DC ಅವರಿಗೆ ದೂರನ್ನು ಕೊಟ್ಟಂತ ಸಂದರ್ಭದಲ್ಲಿ ರಿಜಿಸ್ಟ್ರೇಷನ್, ಆಟೋಗಳು ರಿಜಿಸ್ಟ್ರೇಷನ್ ಆದ್ರೆ ಮಾತ್ರ, ಈಗ ಮ್ಯಾನುಫ್ಯಾಕ್ಚರಿಂಗ್ ಆಗುತ್ತೆ ಒಂದ್ ಕಡೆ, ಫ್ಯಾಕ್ಟರಿಗಳಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಆಟೋ. ಫ್ಯಾಕ್ಟರಿಯಲ್ಲಿ ಮ್ಯಾನುಫ್ಯಾಕ್ಚರ್ ಆದಂತಹ ಆಟೋ ಎಲ್ಲಿಗೆ ಬರ್ತವೆ? ಶೋರೂಮ್ಗಳಿಗೆ ಬರ್ತದೆ. ಶೋರೂಮ್ಗಳಿಗೆ ಆಟೋಗಳು ಬಂದ ಮೇಲೆ ಶೋರೂಮ್ ಇಂದಾನೆ ವ್ಯಾಪಾರ ಆಗ್ಬೇಕೇ ಹೊರತು ರಿಜಿಸ್ಟ್ರೇಷನ್ ಆಗದೇ ಇರುವಂತಹದ್ದು, RTO ಇಂದ ನೋಂದಣಿ ಆಗದೇ ಇರುವಂತಹ ಆಟೋಗಳು ಡೀಲರ್ಗಳು, ಸಬ್ ಡೀಲರ್ಗಳು ಹೊರಗಡೆ ಹೆಂಗ್ ತಗೊಂಡೋಗಿ ಮಾರೋದಕ್ಕೆ ಸಾಧ್ಯ? ದಯವಿಟ್ಟು ಇದಕ್ಕೆ ನೀವು ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಸಾರಿಗೆ ಆಯುಕ್ತರಿಗೆ ಮತ್ತೆ DC ಅವರಿಗೆ ದೂರನ್ನ ಕೊಡ್ತೀನಿ. ಮೀಟರ್ ಮಾಫಿಯಾ ಬಗ್ಗೆನೂ ಕೂಡ DC ಅವರು ದೂರನ್ನ ಕೊಟ್ಟಿರ್ತೀನಿ, ಡೀಲಿಂಗ್ ವಿಚಾರವಾಗೂ ಕೂಡ ದೂರನ್ನ ಕೊಟ್ಟಿರ್ತೀನಿ.
ಇದಾದ್ಮೇಲೆ ಏನಾಗ್ತದೆ, ಫೈನಾನ್ಸರ್ಗಳ ವಿಚಾರವಾಗೂ ಕೂಡ ನಾನು ದೂರನ್ನ ಕೊಟ್ಟಿರ್ತೀನಿ. ಆಮೇಲೆ ಫೈನಾನ್ಸರ್ ಬಗ್ಗೆ ಮಾತಾಡ್ತೀನಿ. ಯಾವಾಗ ನಾನು ಆಟೋ ರಿಜಿಸ್ಟ್ರೇಷನ್ ಆಗದೇ ಇರುವಂತ ಆಟೋಗಳು ಶೋರೂಮ್ ಇಂದ ಹೊರಗಡೆ ಸಂಘ ಸಂಸ್ಥೆಗಳ ಆಫೀಸ್ ಮುಂದೆ ನಿಂತ್ಕೊಳ್ತವೆ, ಡೀಲರ್ ಸಬ್ ಡೀಲರ್ಗಳ ಆಫೀಸ್ಗಳ ಮುಂದೆ ನಿಂತ್ಕೊಂತವೆ, ಇದು ಅವಾಯ್ಡ್ ಆಗಬೇಕು, ಇದನ್ನ ಯಾವುದೇ ಕಾರಣಕ್ಕೂ ಕೊಡಬಾರ್ದು ಅನ್ನೋ ರೀತಿಲಿ ಏನು ದೂರನ್ನ ಕೊಟ್ಟಿರ್ತೀವಿ. ಇದ್ರ ಸಂಬಂಧ ನಾನು 3 ಶೋರೂಮ್ಗಳು, 4 ಶೋರೂಮ್, ಅಪ್ಪೆ ಆಟೋ, TVS ಅಪ್ಪೆ ಸಿಟಿ ಆಟೋ ಶೋರೂಮ್ಗೂ ಕೂಡ ಹೋಗಿರ್ತೀನಿ. 4 ಶೋರೂಮ್ಗಳಿಗೂ ಕೂಡ ಹೋಗಿ ದೂರನ್ನ ಕೊಟ್ಟಿರ್ತೀನಿ. ನನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ ಇದೆ ಸೋಮಶೇಖರ್ ಕೆ ಅಂತ, ಅದರಲ್ಲೆಲ್ಲ ಲೈವ್ ಮಾಡಿರ್ತೀನಿ. ಅದು ನೋಡಿರೋರು ಗೊತ್ತಾಗುತ್ತೆ, ನೋಡದೇ ಇದ್ದವರು ನಾನು ಹೇಳೋದನ್ನ ಕೇಳಿಸ್ಕೊಂತ ಇರ್ತೀರ. 4 ಶೋರೂಮ್ಗಳಿಗೂ ನುಗ್ಗಿ ಲೆಟರ್ಗಳನ್ನ ಕೊಡ್ತೀವಿ. ಯಾವುದೇ ಕಾರಣಕ್ಕೂ ನೀವು ಆಟೋಗಳನ್ನ ಡೀಲರು ಸಬ್ ಡೀಲರ್ಗಳಿಗೆ ಕೊಡ್ಕೂಡ್ದು. ಅವ್ರು ಬೇಕಾದ್ರೆ ಸೆಕೆಂಡ್ಸ್ ಅಲ್ಲಿ ವ್ಯಾಪಾರ ಮಾಡ್ಕೊಳ್ಳಿ. ಶೋರೂಮ್ ಗಾಡಿಗಳನ್ನ ಆಟೋ ಚಾಲಕರುಗಳಿಗೆ ನೀವು ಶೋರೂಮ್ ಇಂದನೇ ಮಾರಾಟ ಮಾಡಬೇಕೇ ಹೊರತು ಸಂಘ ಸಂಸ್ಥೆಗಳಿಗೆ, ಹೊರಗಡೆ ಡೀಲರ್ಗಳಿಗೆ, ಸಬ್ ಡೀಲರ್ಗಳಿಗೆ ಆಟೋಗಳನ್ನ ಮಾರಬಾರ್ದು ಅಂತೇಳಿ ಲೆಟರ್ಗಳನ್ನ ಕೊಡಕ್ ಹೋದಂತ ಸಂದರ್ಭದಲ್ಲಿ ಒಂದು ಆಟೋ ಶೋರೂಮ್ನ ಮಾಲೀಕರು ಸತ್ಯನ ಬಾಯಿ ಬಿಡ್ತಾರೆ. ಸೋಮಶೇಖರ್ ಅವರೇ, ನಾವು ಯಾವುದೇ ಕಾರಣಕ್ಕೂ ಡೀಲರ್ಗಳನ್ನ ಬಿಟ್ಟು ನಾವು ಆಟೋನ ಸೇಲ್ ಮಾಡೋದಿಲ್ಲ ಅಂತ ಕಡ್ಡಿ ತುಂಡಾದಂಗೆ ಮಾತಾಡ್ತಾರೆ. ಯಾಕೆ ಸರ್ ಈ ತರ ಮಾತಾಡ್ತೀರಾ ಅಂತ ಕೇಳ್ತೀನಿ. ಸತ್ಯ ಇಲ್ಲಿ ತಿಳ್ಕೊಳ್ಳಿ, ಯಾಕೆ ಹಿಂಗ್ ಮಾತಾಡ್ತೀರಾ ಅಂತ ಕೇಳ್ತೀನಿ. ಸೋಮಶೇಖರ್ ಅವರೇ, ಸರ್ಕಾರ ಹಿಂದೆ 1,25,000 ಆಟೋಗಳಿಗೆ ಮಾತ್ರ ಪರ್ಮಿಟ್ ಅನ್ನ ಕೊಟ್ಟಿದ್ದು. ಈಗ ರೀಸೆಂಟ್ ಆಗಿ ಕಾಂಗ್ರೆಸ್ ಗವರ್ಮೆಂಟ್ ಬಂದ ಮೇಲೆ 1 ಲಕ್ಷ ಪರ್ಮಿಟ್ ಅನ್ನ ಕೂಡ ಕೇಳಿದೆ. ಅದು ವರ್ಷಕ್ಕೆ 20,000 ಪರ್ಮಿಟ್ ತರ. ಈ ಮಧ್ಯದಲ್ಲಿ ಏನ ಅಜಗಜಾಂತರ ಗ್ಯಾಪ್ ಇತ್ತಲ್ಲ, ಇಲ್ಲಿ ಆಟೋ ಮ್ಯಾನುಫ್ಯಾಕ್ಚರ್ಗಳಾಯ್ತು ಅಂತ ಎಷ್ಟೋ ಆಟೋಗಳಿಗೆ ಪರ್ಮಿಟ್ಗಳೇ ಇಲ್ಲ. ಆ ರೀತಿ ಪರ್ಮಿಟ್ಗಳು ಇಲ್ಲದೆ ಇರುವಂತ ಆಟೋಗಳನ್ನ ವ್ಯಾಪಾರ ಮಾಡಿಸ್ಕೊಟ್ಟವ್ರೆ ಡೀಲರ್ಗಳು, ಸಬ್ ಡೀಲರ್ಗಳು. ಈ ರೀತಿಯಲ್ಲಿ ಅವ್ರುಗಳು ನಮ್ಗೆ ಬಿಸ್ನೆಸ್ ಅಲ್ಲಿ ಅನುಕೂಲ ಮಾಡಿಕೊಟ್ಟ ಮೇಲೆ ನಾವು ಡೀಲರ್ಗಳನ್ನ ಕೈ ಬಿಡೋ ಮಾತೇ ಇಲ್ಲ ಅನ್ನೋ ರೀತಿಯಲ್ಲಿ ಸತ್ಯ ಬಾಯ್ಬಿಟ್ರು. ಯಾಕೆ ಡೀಲರ್ ಥ್ರೂ ವ್ಯವಹಾರ ನಡೀತದೆ ಅಂದ್ರೆ ಇದಕ್ಕೆ ತಿಳ್ಕೊಳ್ಳಿ. ಏನು ಪರ್ಮಿಟ್ ಇಲ್ದಿರೋ ಅಂತ ಆಟೋಗಳು ಬೆಂಗಳೂರಲ್ಲಿ ರನ್ ಆಗ್ತಾ ಇದಾವೆ, ಇದಕ್ಕೆ ಋಣಿ ಆಗಿದ್ದಾರೆ ಆಟೋ ಶೋರೂಮ್ನವರು ಡೀಲರ್ಗಳ ಜೊತೆ, ಸಬ್ ಡೀಲರ್ಗಳ ಜೊತೆ ಶಾಮೀಲಾಗಿ. ಇವತ್ತು ಎಷ್ಟೋ ಆಟೋಗಳಿಗೆ ಪರ್ಮಿಟ್ಗಳಿಲ್ಲ. ಇವತ್ತು ಆ ಆಟೋಗಳು ರನ್ ಆಗ್ತಾ ಇದಾವೆ ಅಂದ್ರೆ ನಿಮ್ಗೆ ಯಾರಿಗೂ ಕೂಡ ಪರ್ಮಿಟೇ ಸಿಗಲ್ಲ. ಆಟೋ ಚಾಲಕರ ವರ್ಗಕ್ಕೆ ವಂಚನೆ ಮಾಡಿ ಪರ್ಮಿಟೇ ಇಲ್ಲದೆ ಇರೋಂಥ ರೀತಿಯಲ್ಲಿ ನಿಮ್ಮ ಆಟೋಗಳನ್ನ ನೀವುಗಳು ಏನು ಓಡಿಸ್ತಾ ಇದ್ದೀರಾ, ಪರ್ಮಿಟ್ ಇಲ್ಲದೆ ಇರೋರು, ನಿಮ್ಮ ಆಟೋಗಳು ನಿಮ್ಮ ಹತ್ರ ಏನಕ್ಕಿದಾವೆ ಅಂದ್ರೆ ಪರ್ಮಿಟ್ ಇಲ್ಲದೆ ಇರೋ ಆಟೋಗಳು. ನೋಡಿ, ಇದಕ್ಕೆ ಮೂಲ ಕಾರಣ ಇದೆ. ಸರ್ಕಾರದಿಂದ ಪರ್ಮಿಟ್ ಇಲ್ಲದೆ ಇದ್ದಂತ ಸಂದರ್ಭದಲ್ಲಿ ಆಟೋ ಏನು ಮ್ಯಾನುಫ್ಯಾಕ್ಚರ್ ಆಗಿತ್ತು ಅದನ್ನ ಸೇಲ್ ಮಾಡಿದಂತಹ ಶೋರೂಮ್ನವರು, ಡೀಲರ್ಗಳು, ಸಬ್ ಡೀಲರ್ಗಳು, ಸಂಘ ಸಂಸ್ಥೆಯವರುಗಳು ನಿಮ್ಗಳಿಗೆ ಪರ್ಮಿಟ್ಗಳನ್ನ ಕೊಡದೆ ಮೋಸ ಮಾಡಿದ್ದಾರೆ. ಪರ್ಮಿಟೇ ಇಲ್ಲದೆ ಇದ್ರೂ ಕೂಡ RTO ಇಲಾಖೆಯಲ್ಲಿ ಆ ಗಾಡಿಗಳು ರಿಜಿಸ್ಟ್ರೇಷನ್ ಆಗಿದೆ ಅಂದ್ರೆ ಇದರಲ್ಲಿ RTO ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಪರ್ಮಿಟೇ ಇಲ್ಲದೆ ಇದ್ರೂ ಕೂಡ ನಿಮ್ಮ ಆಟೋಗಳಿಗೆ ಲೋಕಲ್ ಸೇಟುಗಳು, ಖಾಸಗಿ ಫೈನಾನ್ಸ್ಗಳು ಲೋನ್ ಕೊಟ್ಟಿದ್ದಾವೆ ಅಂದ್ರೆ ಪರ್ಮಿಟ್ ಇಲ್ಲದೆ ಇರುವಂತ ಆಟೋ, ಡಾಕ್ಯುಮೆಂಟೇ ಇಲ್ಲದೆ ಇರುವಂತಹ, ಜೀವನೇ ಇಲ್ಲದೆ ಇರುವಂತದ್ದು, ದೇಹದಲ್ಲಿ ಹಾರ್ಟೇ ಇಲ್ಲದೆ ಇರುವಂತ ರೀತಿಯ ಒಂದು ಪರ್ಮಿಟ್ಗೆ ಆಟೋಗಳಿಗೆ ನಿಮ್ಗೆ ಲೋನ್ಗಳು ಕೊಟ್ಟಿದ್ದಾರೆ ಅಂದ್ರೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ, ಅಂತ ಆಟೋಗಳು ಕೂಡ ಅನಧಿಕೃತ. ಇದನ್ನ ಖುದ್ದು ಕಳೆದ DC ಅವ್ರ ಬಾಯಲ್ಲೇ ಬಾಯಿ ಬಿಡಿಸ್ತೆ. ಮೀಟಿಂಗ್ ನಡೀತಾ ಇತ್ತು. ಆ ಮೀಟಿಂಗ್ ಅಲ್ಲಿ ಹೇಳ್ತೀನಿ, ಸ್ವಾಮಿ, ಲಕ್ಷಾಂತರ ಆಟೋಗಳು ಪರ್ಮಿಟ್ ಇಲ್ದಂಗೆ ಬೆಂಗಳೂರಲ್ಲಿ ಓಡ್ತಾ ಇದಾವೆ, ಏನ್ ಆ ಆಟೋಗಳ ಕತೆ ಹೆಂಗೆ, ಅವ್ರುಗಳು ಪರ್ಮಿಟ್ ಕೊಡಿ ಅಂತ ಕೇಳಿದಾಗ ಅವೆಲ್ಲ ಕೂಡ ಫೇಕ್, ಅವೆಲ್ಲ ಅನಧಿಕೃತ ಆಟೋಗಳು, ಅವ್ಯಾವಕ್ಕೂ ನಾವು ಪರ್ಮಿಟ್ ಕೊಡೋದೇ ಇಲ್ಲ ಅಂತೇಳಿ ಖುದ್ದು DCನೇ ಓಪನ್ ಆಗಿ ಹೇಳ್ತಾರೆ. ಅದನ್ನು ಕೂಡ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಲೈವ್ ಮಾಡಿರ್ತೀನಿ. ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಯಾಕೆ ಆಟೋ ಶೋರೂಮ್ನವರು ಡೀಲರ್ಗಳ ಜೊತೆ ಬಾಂಧವ್ಯ ಇಟ್ಕೊಂಡಿದ್ದಾರೆ ಅಂದ್ರೆ ಪರ್ಮಿಟ್ಟೇ ಇಲ್ಲದೆ ಇರುವಂತ ಸಂದರ್ಭದಲ್ಲಿ ಅಮಾಯಕ ಆಟೋ ಚಾಲಕರುಗಳಿಗೆ ಆಟೋನ ಡೀಲ್ ಮಾಡಿದಂತಹ ಹೆಗ್ಗಳಿಕೆ ಅವ್ರ ಮೇಲೆ ಇರೋದ್ರಿಂದ ಅದಕ್ಕೆ ಋಣಿಯಾಗಿದ್ದಾರೆ. ಮತ್ತೆ ಆಟೋಗಳು ಏನು ಸೇಲ್ ಮಾಡ್ತಾರೆ ಡೀಲರು, ಸಬ್ ಡೀಲರ್ಗಳು, ಸಂಘ ಸಂಸ್ಥೆಯವರುಗಳು ಟಾರ್ಗೆಟ್ ಕೊಟ್ಟಿರ್ತಾರೆ, ಇಷ್ಟು ಆಟೋ ನೀವು ಡೀಲ್ ಮಾಡಿದ್ರೆ ನಿಮಗೆ ಫಾರಿನ್ ಟ್ರಿಪ್ ಅಂತ. ಯಾಕೆ ನಿಮಗೆ ಆಟೋ ರೇಟು ಜಾಸ್ತಿ ಆಗುತ್ತೆ ಅಂದ್ರೆ ಇದೇ ಕಾರಣಕ್ಕೆ. ಅವರ ಒಂದು ಟ್ರಿಪ್ ಎಂಜಾಯ್ಮೆಂಟ್ ಖರ್ಚು ವೆಚ್ಚಗಳು ನಿಮ್ಮ ತಲೆ ಮೇಲೆ ಹಾಕುವಂಥದ್ದು. ಇದು ಆಟೋ ಡೀಲಿಂಗ್ ಮಾಫಿಯಾದಲ್ಲಿ ನಡೀತಿರುವಂತಹ ವ್ಯವಸ್ಥೆ. ಇನ್ನು ಫೈನಾನ್ಸ್ ವಿಚಾರಕ್ಕೆ ಬಂದ್ರೆ, ಆಟೋ ಫೈನಾನ್ಸ್ ವಿಚಾರಕ್ಕೆ ಬಂದ್ರೆ, ನಾನು ಅಪರಾಧ ಕ್ರೈಮ್ ವಿಭಾಗ CCBಯಲ್ಲಿ ಶಾಂತಿನಗರದಲ್ಲಿರುತ್ತೆ ಅವ್ರ ಕಚೇರಿ, ಅಲ್ಲೋಗಿ ದೂರನ್ ಕೊಡೋಣ ಅಂತ ಹೋಗ್ತೀನಿ. ಅವ್ರು ಇಲ್ಲ, ಕಮಿಷನರ್ ಆಫೀಸಲ್ಲಿ DCP ಅವ್ರು ಸಿಗ್ತಾರೆ, ನೀವು ಅಲ್ಲೇ ಹೋಗಿ ದೂರನ್ ಕೊಡಿ ಅಂತಾರೆ.
ನಾನು ದೂರನ್ ಕೊಡೋ ಅಂತ ಕೆಲಸ ಮಾಡ್ತೀನಿ. ಯಾಕೆ ದೂರನ್ ಕೊಡ್ತೀನಿ ಅಂದ್ರೆ, ತುಂಬಾ ಜನ ಖಾಸಗಿ ಫೈನಾನ್ಸ್ನವರು, ಸೇಟುಗಳು ನಿಮ್ಮ ಆಟೋಗಳಿಗೆ ಏನು ಲೋನ್ಗಳು ಕೊಟ್ಟಿದ್ದಾರೆ, ನಿಮ್ಮ ಆಟೋಗಳು ಲೋನ್ನ ನೀವು ಕಟ್ಟಿಲ್ಲ ಅಂದಾಗ ಆ ಆಟೋಗಳನ್ನ ಸೀಸರ್ಗಳ ಕಡೆಯಿಂದನೋ ಡೀಲರ್ಗಳ ಕಡೆಯಿಂದನೋ ಸೀಸ್ ಮಾಡ್ತಾರೆ. ಸೀಸ್ ಮಾಡಿದ ಮೇಲೆ ನಿಮ್ಮ ಆಟೋನ ಇನ್ನೊಬ್ರಿಗೆ ಮಾರ್ತಾರೆ. ಮಾರಿದ ಮೇಲೆ ನಿಮ್ಮ ಡೌನ್ ಪೇಮೆಂಟ್ ಎಷ್ಟಿರುತ್ತೆ, ನೀವೆಷ್ಟು EMI ಕಟ್ಟಿರ್ತೀರಾ, ಮತ್ತಿನ್ನೆಷ್ಟು ಬ್ಯಾಲೆನ್ಸ್ ಅಮೌಂಟ್ ಇರುತ್ತೆ, ಇಲ್ಲ ಅವರೇ ನಿಮ್ಗೇನಾದ್ರೂ ಹಣನ ಕೊಡಬೇಕಾಗ್ತದ, ಈ ರೀತಿಯ ಒಂದು ವ್ಯವಸ್ಥೆ ಈ ಫೈನಾನ್ಸರ್ಗಳ ವಲಯದಲ್ಲಿ ನಡಿಬೇಕು. ಆದ್ರೆ ಇದನ್ನ ನಡೆಸ್ತಾ ಇಲ್ಲ ಅವರು. ಅವ್ರೇನ್ ಮಾಡ್ತಾರೆ, ನಿಮ್ಮ ಹತ್ರ ಆಟೋಗಳನ್ನ ಕಿತ್ಕೊಂಡ್ಬಂದು ಇನ್ನೊಬ್ರಿಗೆ ಮಾರ್ತಾರೆ. ಮಾರ್ಬಿಟ್ಟು ಅವ್ರಿಗೂ ಕೂಡ ಡೌನ್ ಪೇಮೆಂಟ್ ಅಮೌಂಟ್ ಅಂತ ಈಸ್ಕೊಂಡು ನೀನು ತಿಂಗಳಿಗೆ ಇಷ್ಟು ಕಟ್ಕೊಂಡು ಹೋಗ್ಬೇಕು ಅಂತೇಳಿ EMI ನ ಹಾಕೊಟ್ಟು ಅವ್ರಿಗೂ ಕೂಡ ಬಡ್ಡಿ ವಸೂಲಿ ಮಾಡ್ತಾರೆ. ನಿಮ್ಗೂ ಈ ತರ EMI, ಡೌನ್ ಪೇಮೆಂಟ್, ಬಡ್ಡಿ ಎಲ್ಲ ಕಬ್ಜಾ ಮಾಡ್ತಾರೆ. ನಿಮ್ಗಳಿಗೆ ಕರೆಕ್ಟಾಗಿ ಮಾಹಿತಿಗಳನ್ನ ಕೊಡೋದಿಲ್ಲ. ಇನ್ನೊಬ್ರಿಗೆ ಏನ್ ಮಾರ್ತಾರೆ ಆಟೋನ, ಅಂಥವ್ರಿಗೂ ಕೂಡ ಸೇಮ್ ನಿಮಗೆ ಮಾಡ್ದಂಗೆ ಅವ್ರಿಗೂ ಮಾಡಿರ್ತಾರೆ. ಅವನು EMI ಕಟ್ಟಿಲ್ಲ ಅಂದ್ರೆ ಮತ್ತೆ ಆಟೋ ಕಿತ್ಕೊಂಡ್ ಬರ್ತಾರೆ, ಇನ್ನೊಬ್ಬನ್ ತಲೆ ಕಟ್ತಾರೆ. ತಲೆ ಕಟ್ಲಿ, ಮಾರ್ಲಿ, ತೊಂದರೆ ಇಲ್ಲ. ಆದ್ರೆ RC ಓನರ್ ಯಾರಾಗಿರ್ಬೇಕು? ಒಬ್ಬ ಆಟೋ ಚಾಲಕನ ಹತ್ರ ಲೋನ್ ಕಟ್ಟಿಲ್ಲ ಅಂತ ಪ್ರಾರಂಭದಲ್ಲಿ ಕಿತ್ಕೊಂಡ್ಬರುವಂತಹ ಆಟೋಗೆ ಇನ್ನೊಬ್ಬನು ಮಾರ್ತಾನೆ ಅಂದ್ರೆ ಆ ಆಟೋ RC ಕಾರ್ಡು ಟ್ರಾನ್ಸ್ಫರ್ ಆಗಬೇಕು. ಟ್ರಾನ್ಸ್ಫರೇ ಆಗಿರೋದಿಲ್ಲ, ಇನ್ನೊಬ್ಬ ಯಾರೋ ತಗೊಂಡು ಓಡಿಸ್ತಾ ಇರ್ತಾನೆ. ಇದು ಫೈನಾನ್ಸ್ ಮಾಫಿಯಾದಲ್ಲಿ ನಡೀತಿರುವಂತಹ ಮೊದಲನೇ ಅಕ್ರಮ. ಏನು ಪೂರ್ವ ವಿಭಾಗ, ವೈಟ್ ಫೀಲ್ಡು, ಮಾರತಳ್ಳಿ, ಈ ಕಡೆ ಎಲ್ಲ ಏನು ಪೂರ್ವ ವಿಭಾಗ ಇದೆ, ಹಿಂದಿವಾಲಗಳು ಏನು ಬಿಡಾರ ಬಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ, ಅವ್ರ ಹತ್ರ ಎಷ್ಟು ಆಟೋಗಳಿದಾವೆ ಅದೆಲ್ಲ ನಿಮ್ಗಳ್ದೆ. ಇನ್ನೂ ಕೂಡ ನಿಮ್ಮ ಹೆಸರಲ್ಲೇ RC ಕಾರ್ಡ್ಗಳಿದಾವೆ. ಒರಿಸ್ಸಾ, ಅಸ್ಸಾಂ, ಬಿಹಾರಿಂದ ಬಂದಂತಹ ವ್ಯಕ್ತಿಗಳು ನಿಮ್ಮ ಆಟೋಗಳನ್ನ ಓಡಿಸ್ಕೊಂಡಿದ್ದಾರೆ ಅಂದಾಗ, ನಿಮ್ಮ ಹೆಸರಲ್ಲೇ RC ಕಾರ್ಡ್ಗಳು ಇದಾವೆ ಅಂದಾಗ, ಯಾರಿಗಾದ್ರೂ ಗುದ್ದು ಸಾಯಿಸಿ ಬೆಂಗಳೂರು ಬಿಟ್ಟು ಅವರ ರಾಜ್ಯಗಳು ಹೋದ್ರು ಅಂದ್ರೆ ಅದ್ರ ತಲೆ ಮೇಲೆ ಬರೋ ಅಂತ ಜವಾಬ್ದಾರಿ RC ಓನರ್ದು. ಇಲ್ಲಿ ಫೈನಾನ್ಸ್ ಕೊಟ್ಟಂತ ಸೇಟುದು ಬರಲ್ಲ, ಆಟೋ ಡೀಲಿಂಗ್ ಮಾಡದಂತ ಡೀಲರ್ದು ಬರಲ್ಲ, ಆಟೋ ಮಾರದಂತ ಶೋರೂಮ್ನವ್ರಿಗೂ ಬರಲ್ಲ. ಯಾರು RC ಕಾರ್ಡ್ ಮಾಲೀಕ ಇರ್ತಾನೆ ಅವನು ಇದ್ರ ಹೊರೆನ ಹೊರಬೇಕಾಗ್ತದೆ. ಹಂಗಾಗಿ ಯಾವುದೇ ಒಂದು ಆಟೋನ ಸೀಸ್ ಮಾಡಿದ ಮೇಲೆ ಫೈನಾನ್ಸ್ ರೂಲ್ಸ್ ಏನಿದೆ ಅದ್ರ ಪ್ರಕಾರದಲ್ಲಿ ಇನ್ನೊಂದು ಮೊಬೈಲ್ ಲೈವ್ ಇತ್ತು, ಅದು ಎಂಡ್ ಆಗೋ ಸ್ಟೇಜು ಬಂದಿದೆ. ಅದ್ರ ಪ್ರಕಾರದಲ್ಲಿ ಅವರು ಮಾರಾಟ ಅಂದ್ರೆ ಮಾಡಬೇಕು. ಆದ್ರೆ ಆ ಕೆಲಸಗಳು ಅವ್ರು ಯಾರು ಕೊಂಬಿಡಿ. ಇಂಟರ್ನೆಟ್ ಸಮಸ್ಯೆಯಿಂದ ಲೈವ್ ಡಿಸ್ಟರ್ಬೆನ್ಸ್ ಆಯಿತು. ಓಕೆ, ಇಂಟರ್ನೆಟ್ ಕನೆಕ್ಷನ್ ಮಾಡ್ಕೊಂಡಿದ್ದೀನಿ. ಏನು ಆಟೋ ಚಾಲಕರುಗಳು ಫೈನಾನ್ಸ್ಗಳು ತಗೊಂಡಿರ್ತೀರ ಸೇಟುಗಳ ಹತ್ರ, ಓಕೆ, ಸೇಟುಗಳ ಹತ್ರ ಏನು ಫೈನಾನ್ಸ್ಗಳು ತಗೊಂಡಿರ್ತೀರಾ, ದಯವಿಟ್ಟು ಯಾವ ಸೇಟುಗಳ ಹತ್ರ ನಿಮ್ಮ ಆಟೋಗಳು ಸೀಸ್ ಆಗಿದಾವೆ ಹೋಗಿ ಅವ್ರ ಹತ್ರ, ನನ್ನ ಆಟೋ ಯಾರಿಗ್ ಮಾರಿದ್ದೀರಾ, ಮಾರಿರೋವಂಥ ವ್ಯಕ್ತಿ ಅವನ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ರೆ ನನಗೆ ದಯವಿಟ್ಟು ನಿಮ್ಮ ಫೈನಾನ್ಸ್ ಆಫೀಸ್ ಕಡೆಯಿಂದ NOC ಬೇಕು. ನಾನು ನಿನ್ನ ಹತ್ರ ಮಾಡಿರೋ ಅಂಥ ಸಾಲಕ್ಕೆ ನನ್ನ ಸಾಲ ಕ್ಲಿಯರ್ ಆಗಿದ್ರೆ ನನಗೆ NOC ಬೇಕು ಅಂತೇಳಿ ದಯವಿಟ್ಟು ನೀವೆಲ್ಲ ಕೇಳಲೇಬೇಕು. ನೀವು ಇದನ್ನು ಕೇಳದೆ ಹಾಗೆ ಬಿಟ್ಕೊಂಡ್ರಿ ಅಂದ್ರೆ ನಾಳೆ ದಿನ ನಿಮ್ಮ ಆಟೋದಿಂದ ಏನೇ ತೊಂದರೆಗಳಾದರೂ ಅದರ ಸಮಸ್ಯೆಗಳು ನಿಮಗೆ ಬರೋದು. ನೋಡಿ, ಇಂಥ ವಿಚಾರಗಳಲ್ಲಿ ಸಾಕಷ್ಟು ಜನ ಚಾಲಕರುಗಳು ಒಬ್ಬೊಬ್ರೆ ನನ್ನ ಹತ್ರಕ್ಕೆ ಬಂದಾಗ ಇಂಥ ಎಲ್ಲ ವಿಚಾರಗಳನ್ನ ಇಂಡಿವಿಜುವಲ್ ಆಗಿ ತಗೊಂಡಾಗಿ ಇದರಲ್ಲಿ ಡೀಪಾಗಿ ಇನ್ವಾಲ್ವ್ ಆದಾಗ ಇದ್ರ ವ್ಯವಸ್ಥೆಯಲ್ಲೇ ದೊಡ್ಡ ಲೋಪದೋಷ ಇದೆ. ಇದನ್ನ ಸರಿಪಡಿಸ್ಬೇಕು ಅಂದ್ರೆ ಇಡೀ ಆಟೋ ಚಾಲಕರ ಸಮುದಾಯ ಕೈ ಜೋಡಿಸ್ಬೇಕು. ಇದು ಒಬ್ಬೊಬ್ರೆ ಬರೋದ್ರಿಂದ ಒಬ್ಬೊಬ್ರು ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋದ್ರೆ ಈ ರಕ್ತ ಬೀಜಾಸುರನ ಫೀಲ್ಡ್ ಏನ್ ಮಾಡ್ಕೊಂಡಿದ್ದಾರೆ ಇದರಲ್ಲಿ ಬದಲಾವಣೆ ತರೋದು ಖಂಡಿತ ಸಾಧ್ಯ ಇಲ್ಲ ಅನ್ನೋ ಸತ್ಯ ನನಗೆ ಗೊತ್ತಾಯ್ತು. ಅದಾದ್ಮೇಲೆ DCP ಅವ್ರಿಗೇನು ದೂರನ್ನು ಕೊಟ್ಟಿರ್ತೀವಿ ಅದು ನಮ್ಮ ಲೋಕಲ್ ಸ್ಟೇಷನ್ಗೆ ಬರುತ್ತೆ ಮಾಹಿತಿ. ನಮ್ಮ ಲೋಕಲ್ ಸ್ಟೇಷನ್ ಅಲ್ಲೂ ಕೂಡ ನನ್ನ ಕರೆಸ್ತಾರೆ. ಸೋಮು, ಈ ಥರ ನೀನು ದೂರು ಕೊಟ್ಟಿದೆಯಲ್ಲ, ಇದ್ರ ಬಗ್ಗೆ ಸಾಹೇಬ್ರು ಮಾಹಿತಿ ಕೊಡಕ್ಕೆ ಹೇಳಿದ್ದಾರೆ.
ನಮಗೆ ನೋಡೋ ಸಂಘಟನೆಯಿಂದ ಓವರ್ ಆಲ್ ನೀನೇನು ದೂರನ್ನ ಕೊಟ್ಟಿದ್ಯಾ, ಇದರಲ್ಲಿ ನಾವು ಏನು ರಿಸಲ್ಟ್ ಕೊಡೋಕೆ ಸಾಧ್ಯ ಇಲ್ಲ. ಯಾರು ಫೈನಾನ್ಸನ್ನು ಹಾಕಿಸ್ಕೊಂಡು ಸಮಸ್ಯೆಗೆ ಸಿಲುಕಿರ್ತಾರೆ ಅಂಥವ್ರುಗಳು ಇಂಡಿವಿಜುವಲ್ ಆಗಿ ಬಂದು ದೂರುಗಳನ್ನ ಕೊಟ್ಟರೆ ನಾವು ಖಂಡಿತ ಅಂಥವ್ರ ಮೇಲೆ ಕ್ರಮ ತಗೊಳ್ಬೋದು. ಇಲ್ಲ ಅಂದರೆ ನಾವು ಕೂಡ ಏನು ಮಾಡೋದಕ್ಕೆ ಬರೋದಿಲ್ಲ ಅಂತೇಳಿ ಪೊಲೀಸ್ ಇಲಾಖೆನೂ ಕೂಡ ಹೇಳುತ್ತೆ, ಕ್ರೈಮ್ ಡಿಪಾರ್ಟ್ಮೆಂಟ್. ಅಲ್ಲಿಗೆ ಒಂದು ಅರ್ಥ ಮಾಡ್ಕೊಳ್ಳಿ, ಯಾಕೆ ಎಷ್ಟೋ ವಿಚಾರಗಳಲ್ಲಿ ನಾನು ಸಬ್ಜೆಕ್ಟನ್ನು ತಗೊಂಡ ಮೇಲೆ ಪರಿಪೂರ್ಣ ಮಾಡೋದಕ್ಕಾಗದೆ ಹಿಂಜರಿತೀನಿ ಅಂದರೆ, ಸಮಸ್ಯೆಯಲ್ಲಿ ಸಿಲುಕಿರುವಂತಹ ವ್ಯಕ್ತಿಗಳು ಇದರಲ್ಲಿ ಕೈ ಜೋಡಿಸ್ಬೇಕೇ ಹೊರತು ಸಂಘ ಸಂಸ್ಥೆಗಳು ಎಲ್ಲಿವರೆಗೂ ಈ ಸಬ್ಜೆಕ್ಟನ್ನ ತಗೊಂಡೋಗ್ಬೋದೋ ಅಲ್ಲಿವರೆಗೂ ತಗೊಂಡೋಗ್ಬೋದು. ರಿಸಲ್ಟ್ ತೆಗಿಬೇಕು ಅಂದರೆ ಅದರಲ್ಲಿ ಯಾರು ಶೋಷಣೆ ಒಳಗಾಗಿರ್ತಾರೆ ಅಂಥವ್ರು ಕೈ ಜೋಡಿಸಿದ್ರೆ ಮಾತ್ರನೇ ರಿಸಲ್ಟ್ ತೆಗಿಯೋಕ್ಕೆ ಸಾಧ್ಯ. ಹಂಗಾಗಿ ಇಡೀ ಆಟೋ ಚಾಲಕರ ವರ್ಗಕ್ಕೇನೆ ಅನ್ಯಾಯ ವಂಚನೆ ಆಗಿದೆ. ಎಲ್ಲರೂ ಕೈ ಜೋಡಿಸಿದ್ರೆ ಇವನ್ನೆಲ್ಲ ಬುಡು ಸಮೇತ ಕಿತ್ತಾಕ್ಬೋದು. ಇಲ್ಲ ಅಂದರೆ ಖಂಡಿತ ಏನೂ ಮಾಡೋಕ್ಕಾಗಲ್ಲ. ಆದರೆ ಒಂದು ಹೆಮ್ಮೆ ಇದೆ ನನಗೆ, ಎಕ್ಸ್ಪೆಷಲಿ ನನಗೆ ಹೆಮ್ಮೆ ಇದೆ, ಈ ಆಟೋ ಮಾಫಿಯಾ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡೆ. ಯಾಕೆ ಅಂದರೆ ನಾನು ಇದೇ ಅಂತಲ್ಲ, ಯಾವುದೇ ವಿಚಾರದಲ್ಲಿ ಇನ್ವಾಲ್ವ್ ಆದ್ರೂ ಕೂಡ ಅದ್ರ ಜಾಲ ಹುಡುಕ್ತೀನಿ. ಯಾಕೆ ಹುಡುಕ್ತೀನಿ, ಯಾಕೆ ಎದುಕ್ತೀನಿ ಅಂದರೆ ನನಗೆ ನನ್ನ ಸ್ವಂತ ಅನುಭವ ಆಗಬೇಕು. ಮತ್ತೆ ಯಾರೋ ಈ ವಿಚಾರದಲ್ಲಿ ನನ್ನ ಹತ್ರ ಸಮಸ್ಯೆ ಅಂತ ಹೇಳ್ಕೊಂಡ್ ಬಂದ್ರು ಅಂದರೆ ಆ ಸಮಸ್ಯೆಗೆ ಇಂಡಿವಿಜುವಲ್ ಆಗಾದ್ರೂ ಸರಿ ಮುಕ್ತಿ ಕೊಡಿಸ್ಬೇಕು ಅಂದರೆ ಈ ದಂಧೆ ಮಾಫಿಯಾ ಏನು ನಡೀತಾ ಇದೆ ಇದರಲ್ಲಿ ಓವರ್ ಆಲ್ ಇನ್ವಾಲ್ವ್ ಆಗಿ ಇದ್ರ ಒಳಗಡೆ ನಡೀತಿರುವಂಥ ಎಲ್ಲ ವಿಚಾರಗಳನ್ನ ನನ್ನ ಸ್ವಂತ ಅನುಭವದ ಮುಖಾಂತರ ನಾನು ತಿಳ್ಕೊಂಡಾಗ ಮಾತ್ರನೇ ನಾನು ರಿಸಲ್ಟ್ ತೆಗಿಯೋಕ್ಕೆ ಸಾಧ್ಯ. ಹಂಗಾಗಿ ನನಗೆ ಇಂಥ ಎಷ್ಟೋ ವಿಚಾರಗಳಲ್ಲಿ ನಾನು ಕೈ ಹಾಕೋದು ಇದೇ ವಿಚಾರಕ್ಕೆ. ನಾನು ತಿಳ್ಕೊಳ್ಬೇಕು, ನಾನು ತಿಳ್ಕೊಂಡು ಇದರಲ್ಲಿ ಎಲ್ಲಿ ಫೇಲ್ಯೂರ್ ಆಗ್ತೀನಿ, ಎಲ್ಲಿ ಪಾಸ್ ಆಗ್ತೀನಿ, ಇದು ನನಗೆ ತುಂಬ ಮುಖ್ಯ. ಹಂಗಾಗಿ ಈ ತಿಳ್ಕೊಳ್ಳೋವಂಥ ಕೆಲಸ ನನಗೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇದರಿಂದ ನೂರಾರು ಸಮಸ್ಯೆಗಳು ಬಂದ್ರೂ ಕೂಡ ಫೇಸ್ ಮಾಡ್ಕೊಳ್ತೀನಿ. ಯಾಕೆ ಅಂದರೆ ನನಗೆ ಅದು ಅನುಭವ ಆಗಬೇಕು. ಜೀವನದಲ್ಲಿ ಮನುಷ್ಯನಿಗೆ ಸ್ವಂತ ಅನುಭವ ಇದೆಯಲ್ಲ, ಅದು ತುಂಬ ಮುಖ್ಯ. ಆ ಸ್ವಂತ ಅನುಭವ ಆದರೆ ಅವನು ಬೆಟ್ಟ ಆಗ್ತಾನೆ. ಬೆಟ್ಟ ಮೀನ್ಸ್ ಕಲ್ಲು ಬಂಡೆ ಆಗ್ತಾನೆ. ಯಾಕೆ ಅಂದರೆ ಯಾರು ಏನೂ ಮಾಡೋಕ್ಕಾಗಲ್ಲ ಈ ವಿಚಾರದಲ್ಲಿ ಅನ್ನೋ ಸತ್ಯ ತಿಳ್ಕೊಂಡ್ಮೇಲೆ ತಾನೇ ಧೈರ್ಯ ಬರೋದು. ಇಲ್ಲ ಅಂದರೆ ಹಲವಾರು ರೀತಿ ಆಲೋಚನೆಗಳು, ಹಲವಾರು ರೀತಿ ಯೋಚನೆಗಳಲ್ಲೇ ನಾವು ಫೇಲ್ಯೂರ್ಗಳಾಗ್ತಾ ಹೋಗ್ಬಿಡ್ತೀವಿ. ಹಂಗಾಗಿ ಅನುಭವ ನನಗೆ ತುಂಬ ಮುಖ್ಯ. ಹಂಗಾಗಿ ಜಾಸ್ತಿ ಇಂಥವಕ್ಕೆಲ್ಲ ಇಂಟ್ರೆಸ್ಟ್ ಕೊಟ್ಟು ಇಳಿದು ಕೆಲಸ ಮಾಡ್ತೀನಿ. ಹಾಗೆ ಇನ್ನೊಂದು ಪರ್ಮಿಟ್, ಅದು ಮುಖ್ಯವಾಗಿ ಹೇಳ್ಬಿಡ್ತೀನಿ. ಪರ್ಮಿಟ್ ಇವತ್ತು ನನಗೂ ಅದರ ಹೆಮ್ಮೆ ಇದೆ. ಆಟೋ ಚಾಲಕರುಗಳಿಗೆ DL ಪರ್ಮಿಟ್ ಕೇವಲ 500 ರೂಪಾಯಿಗೆ ಸಿಗುವಂಥ ರೀತಿಯಲ್ಲಿ ಬಠಾಬಯಲ್ ಮಾಡಾಕ್ದೆ. ಯಾಕೆ ಅಂದರೆ 8,000 10,000 ರೂಪಾಯಿ ಕೊಟ್ಟು ಮೋಸ ಹೋಗ್ತಿದ್ರು DL ಪರ್ಮಿಟಲ್ಲಿ. ಶಾಂತಿನಗರದಲ್ಲಿ RTO ಕಚೇರಿ ಏನಿದೆ ಅದರಿಂದ ಸ್ವಲ್ಪ ಮುಂದಕ್ಕೆ ಬಸ್ ಡಿಪೋ ಇದೆ, ಅಲ್ಲಿ ಆಟೋ ಪರ್ಮಿಟ್ ಸೆಕ್ಷನ್ ಅಂತಾನೆ ಸಪರೇಟ್ ಆಗಿದೆ. ಅಲ್ಲಿ ಆಟೋ ಚಾಲಕರುಗಳು ಹೋದ್ರೆ ಪರ್ಮಿಟ್ಗಳೇ ಕೊಡ್ತಾ ಇರಲಿಲ್ಲ. ಯಾಕೆಂದ್ರೆ ದೊಡ್ಡದಾಗಿ ಬೋರ್ಡ್ ಹಾಕಿರೋರು ಬಾಗ್ಲಲ್ಲಿ ಎಂಟ್ರಿ ಕೊಡ್ತಿದ್ದಂಗೆ ಕತ್ತೆತ್ ನೋಡಿದ್ರೆ ಸಾಕು, ದೊಡ್ಡ ಬೋರ್ಡ್ ಇರೋದು ಮಧ್ಯವರ್ತಿಗಳಿಗೆ ಇಲ್ಲಿ ಪ್ರವೇಶ ಇಲ್ಲ ಅಂತ. ಆದ್ರೆ ಆಫೀಸ್ ತುಂಬಾ ಇರೋರೆಲ್ಲ ಮಧ್ಯವರ್ತಿಗಳೇ. ಆಟೋ ಡ್ರೈವರ್ಗಳು ಹೋಗಿ ಪರ್ಮಿಟ್ ಹಾಕ್ಸ್ಕೊಳಕ್ ಹೋದ್ರೆ ಅವ್ರನ್ನ ಒಳಗಡೆಗೆ ಬಿಟ್ಕೊಂತಾ ಇರಲಿಲ್ಲ. ಏನೋ ಒಂದು ರೀಸನ್ಗಳನ್ನ ಕೊಟ್ಟು ಅವ್ರನ್ನ ಸಾಗಾಕ್ಬಿಡೋರು. ಅವ್ನಿಗೆ ಈ ಗೋಜೆ ಬೇಡಪ್ಪ, ನಾವು ಡೀಲರ್ ಥ್ರೂ ಹೋಗೋಣ ಅಂತ ಹೇಳಿ ಹೋಗ್ಬಿಡೋರು. ಆ ಬದಲಾವಣೆ ತರೋ ಅಂತ ಕೆಲಸ ಮಾಡ್ದೋ. ಲೋಕಾಯುಕ್ತನೂ ಕೂಡ ರೈಡ್ ಮಾಡ್ತು, ಒಬ್ಬನ್ನ ಒಂದಷ್ಟು ಸಸ್ಪೆಂಡ್ ಮಾಡುವಂಥ ರೀತಿಯಲ್ಲೂ ಕೂಡ ಕೆಲಸಗಳು ನಡೀತು. ಅಲ್ಲಿ ಆತನಿಗೆ ಅನುಕೂಲ ಮಾಡಿಕೊಡೋದಕ್ಕೆ ಮಧ್ಯವರ್ತಿಗಳನ್ನೆಲ್ಲ ಸೇರಿಸ್ಕೊಂಡು ನೀವೆಲ್ಲ ತಿಂಗಳಿಗೆ ಇಷ್ಟು ಹಫ್ತಾ ಕೊಡಬೇಕು ಅಂತಲೂ ಕೂಡ ಡಿಸ್ಕಷನ್ಗಳು ನಡೆದಿದ್ದಾವೆ. ನೋಡಿ, ಇಂಥದ್ನೆಲ್ಲ ಏನು ಮಾಡಿರ್ತೀವಿ, ನಮ್ಗಿದೊಂದೆಲ್ಲ ಒಂದು ಅನುಭವ ತಗೊಂಡು ಯಾರೇ ಏನೇ ವಿಚಾರವಾಗಿ ನಮ್ಮ ಹತ್ರ ಸಮಸ್ಯೆ ಅಂತ ಬಂದಾಗ ಅದ್ರಲ್ಲಿ ಕೈ ಹಾಕ್ದು ಅಂದರೆ ಜಸ್ಟ್ ಅದ್ರ ಬಗ್ಗೆ ನಾವು ಮಾತಾಡಿದ್ರೆ ಸಾಕು, ಎದುರಾಳಿಗೆ ಗೊತ್ತಾಗ್ಬಿಡ್ತದೆ ಇವನು ಇದರಲ್ಲಿ ಇನ್ವಾಲ್ವ್ ಆಗಿ ತಿಳ್ಕೊಂಡವನೇ ಅನ್ನೋ ಒಂದು ವಿಚಾರನ ಎದುರಾಳಿಗಳು ಅರ್ಥ ಮಾಡ್ಕೊಂತಾರೆ. ಹಂಗಾಗಿ ನಾವು ಇದರಲ್ಲಿ ಇನ್ವಾಲ್ವ್ ಆಗಿ ಮಾಹಿತಿಗಳನ್ನ ಕಲೆ ಹಾಕ್ದೆ. ಇಲ್ಲಿ ಬದಲಾವಣೆ ಆಗ್ಬೇಕಾಗಿರೋದಿಷ್ಟೇ. ಯಾರು ಸಮಸ್ಯೆಗಳಿಗೆ ಸಿಲುಕಿದ್ದಾರೆ, ಯಾರು ಅನ್ಯಾಯ ವಂಚನೆಗೆ ಒಳಗಾಗಿದ್ದಾರೆ ಅಂಥವ್ರುಗಳು ನಮ್ಮ ಜೊತೆ ಕೈ ಜೋಡಿಸಿದ್ರೆ ಮಾತ್ರ ಇಂಥ ಒಂದು ದೊಡ್ಡ ವ್ಯವಸ್ಥೆಯಲ್ಲಿ ರಿಸಲ್ಟ್ ತೆಗಿಯೋದಕ್ಕೆ ಸಾಧ್ಯನೇ ಹೊರತು ಯಾರೋ ಒಬ್ರು ಬರ್ತಾರೆ, ಇಬ್ರು ಬರ್ತಾರೆ, ಸಮಸ್ಯೆಗಳು ಹೇಳ್ತಾರೆ ಅಂದರೆ ಅಂಥವ್ರು ಒಬ್ಬೊಬ್ರು ಸಮಸ್ಯೆ ಸಾಲ್ವ್ ಮಾಡ್ಬೋದು, ಆದರೆ ವ್ಯವಸ್ಥೆನ ಸರಿಪಡಿಸೋಕ್ಕಾಗಲ್ಲ. ಇದು ನಾನು ಕಂಡುಕೊಂಡಂತಹ ಸತ್ಯ. ಹಂಗಾಗಿ ಇದನ್ನ ಯಾಕೆ ನಾನು ಫೇಸ್ಬುಕ್ಕಲ್ಲಿ ಮತ್ತು ಯೂಟ್ಯೂಬ್ ಮುಖಾಂತರ ಲೈವ್ ಮಾಡಿ ತಿಳಿಸ್ತಿದ್ದೀನಿ ಅಂದರೆ, ಹಲವಾರು ಜನ ನೋಡಿರ್ಬೋದು, ತಿಳ್ಕೊಂಡಿರ್ಬೋದು,
ಅಟ್ಲೀಸ್ಟ್ ಇಂಥ ಒಬ್ಬ ವ್ಯಕ್ತಿ ಇಂಥ ಒಂದು ಮಾಫಿಯಾ ಬಗ್ಗೆ ಕೈ ಹಾಕಿ ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟು ಜಾಗೃತಿ ಮೂಡಿಸ್ತಾ ಮತ್ತೆ ಈ ಮಾಫಿಯಾ ನಡೆಸ್ತಾ ಇರ್ತಾರಲ್ಲ ಇವ್ರುಗಳು ನಾವೆಲ್ಲೋ ಕೂತ್ಕೊಂಡು ಆರಾಮಾಗಿ ಮಾಫಿಯಾ ನಡೆಸ್ಕೊಂಡಿದೀವಿ ಯಾವನು ಏನು ಕಿತ್ಕೊಳಕ್ಕಾಗಿಲ್ಲ ಅನ್ನೋ ರೀತಿಯಲ್ಲಿ ಇರ್ತಾರೆ.